ನಮಸ್ಕಾರ. ನಾವಿಂದು ಬದುಕು ಕಟ್ಟಿಕೊಳ್ಳಕ್ಕೆ, ಕಾಸು ಸಂಪಾದನೆ ಮಾಡೋಕೆ ಏನೆಲ್ಲ ಸಾಹಸ ಪಡ್ತೀವಿ ಅಲ್ವಾ? ಇವತ್ತಿನ ದಿನಗಳಲ್ಲಿ ದುಡ್ಡು ಕೊಟ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರೋ ವಸ್ತುನು ನಮ್ಮ ಮನೆ ಬಾಗಿಲಿಗೆ ಬಂದು ಬೀಳತ್ತೆ. ಅದೇ ರೀತಿ ಕೆರೆ ಭೇಟಿಯಲ್ಲಿ ನಾವೇನು ಒಂದು ಕೂಣಿಗೆ ಇಂತಿಷ್ಟು ಅಂತ ಕಾಸು ಕಟ್ಟಿ ಕೆರೆಗೆ ಇಳಿತೀವಲ್ವಾ, ಆ ದುಡ್ಡನ್ನ ಮಾರ್ಕೆಟ್ಗೆ ತಗೊಂಡು ಹೋದ್ರೆ ನಮಗೆ ಬೇಕಾದಷ್ಟು ತರತರದ ಮೀನುಗಳು ಆರಾಮಾಗಿ ಸಿಕ್ಬಿಡುತ್ತೆ. ಆದರೆ ಹಳ್ಳಿಗರಿಗೆ, ನಮ್ಮ ಮಲೆನಾಡಿಗರಿಗೆ ಇದು ಕೇವಲ ಮೀನು ತರೋ ವಿಚಾರ ಅಲ್ಲವೇ ಅಲ್ಲ, ಅಥವಾ ಕೇವಲ ಮೀನುಗಾರಿಕೆ ಅಲ್ಲ. ಯಾಕಂದ್ರೆ ಇದು ನಮ್ಮ ಮಲೆನಾಡಿನ ಸಂಸ್ಕೃತಿ, ತಲಾಂತರದಿಂದ ನಡೆದುಕೊಂಡು ಬಂದಿರೋ ಒಂದು ಹೆಮ್ಮೆಯ ಸಂಪ್ರದಾಯ, ಸಂತಸ ತರುವ ಸಾಂಪ್ರದಾಯಿಕ ಕ್ರೀಡೆ. ನಗರೀಕರಣದ ಈ ವೇಗದಲ್ಲಿ ನಾವೆಲ್ಲೋ ಮುಖಾಮುಖಿಯಾಗೋದನ್ನೇ ಮರೆತು ಹೋಗಿರುವಾಗ ಈ ಕೆರೆ ಬೇಟೆ ಅನ್ನೋದು ಇಡೀ ಊರಿನ ಜೊತೆ ಅನೇಕ ಅಕ್ಕಪಕ್ಕದ ಹಳ್ಳಿಗರನ್ನ ಒಂದು ಕಡೆ ತಂದು ನಿಲ್ಲಿಸೋ ಒಂದು ಸಂಭ್ರಮದ ಹಬ್ಬ. ನಿಮಗೆ ಗೊತ್ತಾ, ಒಂದು ಊರಲ್ಲಿ ಕೆರೆ ಬೇಟೆ ನಡೀತಿದೆ ಅಂದ್ರೆ ಆ ಸುದ್ದಿ ಗಾಳಿಯಂತೆ ಹರಡುತ್ತೆ. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ, ಸ್ಟೇಟಸ್ ಹಾಕಿ ಭರ್ಜರಿ ಪ್ರಚಾರ ಮಾಡಿರ್ತಾರೆ. ಬರೀ ಅಕ್ಕಪಕ್ಕದ ಹಳ್ಳಿಯವರಷ್ಟೇ ಅಲ್ಲ, 20-25 ಕಿಲೋಮೀಟರ್ ದೂರದ ಊರುಗಳಿಂದಲೂ ಜನ ಬೈಕು, ಕಾರು, ಆಟೋ ರಿಕ್ಷಾ ಹತ್ತಿ ಓಡೋಡಿ ಬರ್ತಾರೆ. ತಮ್ಗ್ಯಾರೋ ನೆಂಟರು ಹೇಳಿದ್ರು ಮಾರಾಯ ಅನ್ನೋ ನೆಪ ಹಿಡಿದು ಹೆಗಲ ಮೇಲೊಂದು ಕೂಣಿ ಹೊತ್ತು ಬಂದು ನಿಲ್ತಾರೆ. ಯಾಕಂದ್ರೆ ಈ ಕೆರೆ ಬೇಟೆಯೇ ಒಂದು ಮಜವಾದ ಆಟ. ಕೆರೆ ದಂಡೆ ಮೇಲೆ ನಿಂತು ಆ ಕೂಗು ಕೇಳೋಕೆ ಕಾಯೋ ಒಂದು ಕ್ಷಣ ಇದೆಯಲ್ಲ, ಅಲ್ಲಿರೋ ದಾವಂತ, ಅಲ್ಲಿರೋ ರೋಮಾಂಚನ ಜಗತ್ತಿನ ಯಾವ ಹೈಟೆಕ್ ಗೇಮ್ ನಲ್ಲೂ ಸಿಗಲ್ಲ. ಊರಿನ ಹಿರಿಯರು ಕೂಗು ಹಾಕ್ತಿದ್ದಂತೆ, ಕೋವಿಯಲ್ಲಿ ಗುಂಡು ಅಥವಾ ಪಟಾಕಿ ಹೊಡೆದು ಸಿಗ್ನಲ್ ಕೊಡ್ತಿದ್ದಂತೆ ನೂರಾರು ಜನ ಏಕಕಾಲಕ್ಕೆ ಕೆಸರು ನೀರಿಗೆ ಧುಮುಕುವಾಗ ಇಡೀ ಕೆರೆಯೇ ಜೀವಂತವಾಗಿ ಎದ್ದು ನಿಂತದ್ದೇ ಕಾಣುತ್ತೆ. ಈಗಂತೂ ಗುಂಡು ಹಾರಿಸೋಕೆ ಬಿಡೋದೇ ಇಲ್ಲ, ಅಷ್ಟು ಅರ್ಜೆಂಟಲ್ಲಿ ಇರ್ತಾರೆ ನಮ್ ಜನ. ಕೆಸರಿನಲ್ಲಿ ಬಿದ್ದು ಒದ್ದಾಡಿ ಪಕ್ಕದವನಿಗೆ ಕಾಲು ಜಾರಿದಾಗ ಕೈ ಹಿಡಿದು ಎಬ್ಬಿಸಿ ಕೊನೆಗೆ ತನ್ನ ಕೈಗೆ ಸಿಕ್ಕ ಮೀನನ್ನು ನೋಡಿ ಮಗುವಿನಂತೆ ಆಡುವ ಆ ನಗು ಇದೆಯಲ್ಲ, ಅದಕ್ಕೆ ಯಾವುದೇ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿ ಕೆಲವರು ಮೀನ್ ಸಿಗದೆ ಈ ಕೆರೆಗೆ ಎಂತಕ್ ಬರ್ಬೇಕಿತ್ತು ಮರೆ, ತೋಟ ಗೊಬ್ಬರನಾರು ಹೊತ್ತಾಗುತ್ತ ಅನ್ಕೊಂಡು ಬೇಸರ ವ್ಯಕ್ತಪಡಿಸ್ತಾರೆ. ಒಂದಿಷ್ಟು ಜನ ಹೆಂಗಸರು ತಮ್ಮ ಮನೆಯವರು ಮೀನ್ ಹಿಡಿಯೋದು ನೋಡ್ತಾ ಕೆರೆ ದಂಡೆ ಮೇಲೆ ನಿಂತಿದ್ರೆ, ಇನ್ನು ಕೆಲವು ಹೆಂಗಸರು ಮಕ್ಕಳು ನಾವೇನ್ ಕಡಿಮೆ ಅಂತ ಕೆರೆಗೆ ಇಳಿದು ಜಬ್ ಮೀನ್ ಹಿಡಿಯೋದ್ರಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ. ಇಲ್ಲಿ ಯಾರು ಬಡವರು ಅಲ್ಲ, ಯಾರು ಶ್ರೀಮಂತರಲ್ಲ, ಆ ಜಾತಿ ಈ ಜಾತಿ ಅನ್ನೋ ಮಾತೇ ಇಲ್ಲ. ಎಲ್ಲರೂ ಕೆಸರಿನ ರಂಗಿನಲ್ಲಿ ಒಂದಾದ ಒಡ ಹುಟ್ಟಿದವರು. ಸಮಯ ಕಳೀತಾ ಇದ್ದಂತೆ ಹಿಡಿದ ಮೀನುಗಳನ್ನೆಲ್ಲ ಚೀಲಕ್ಕೆ ಹಾಕಿಕೊಂಡು ಯುದ್ಧದಲ್ಲಿ ಗೆದ್ದಂತೆ ಸಡಗರದಲ್ಲಿ ಮನೆಗೆ ಮುಖ ಮಾಡುವಾಗ ಮನಸ್ಸಿಗೆ ಆಗುವ ಆ ತೃಪ್ತಿ ಇದೆಯಲ್ಲ, ಅದು ಕೋಟಿ ಕೊಟ್ಟರು ಯಾವ ಮಾರ್ಕೆಟ್ ನಲ್ಲೂ ಸಿಗಲ್ಲ. ದುಡ್ಡು ಕೊಟ್ರೆ ಮೀನ್ ಸಿಗಬಹುದು, ಆದ್ರೆ ಈ ಮಜಾ, ಈ ಸಂಭ್ರಮ, ಈ ಪ್ರೀತಿಯ ಸಂಬಂಧಗಳು ಸಿಗೋದು ಕೇವಲ ನಮ್ಮ ಮಲೆನಾಡಿನ ಮಣ್ಣಿನಲ್ಲಿ, ಇಂತಹ ಕೆರೆಬೇಟೆಯಲ್ಲಿ ಮಾತ್ರ. ಕೆರೆಬೇಟೆಯ ಇನ್ನೂ ಕೆಲವು ಮಜಲುಗಳು ನಮ್ಮ ಸೊರಬದ ಗೌರಿಶಂಕರ್ ಅವರು ಕೆರೆಬೇಟೆ ಎಂಬ ಸಿನಿಮಾದಲ್ಲಿ ಸೂಪರ್ ಆಗಿ ತೋರಿಸಿದ್ದಾರೆ. ನೀವು ಅದನ್ನ ನೋಡಬಹುದು. ಹಾಗೆ ಒಂದ್ ಮಾತು, ಮುಂದಿನ ಪೀಳಿಗೆಗೂ ಈ ಮಣ್ಣಿನ ಸೊಗಡು ಹೀಗೆ ಉಸಿರಾಡಲಿ. ನಮಸ್ಕಾರ.